ಯುಗಾದಿ ಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಯುತೆಕಾನ್ ಎಚ್.ಆರ್. ಸಂದೀಪ್ ರೆಡ್ಡಿಯವರು ಸಾದಲಿ ಹೋಬಳಿಯ ಈತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೇಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಕ್ರೀಡೆ ಕಬಡ್ಡಿ ಟ್ರೋಫಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಭಾಗದ ನಿರುದ್ಯೋಗಿಗಳ ಸಬಲೀಕರಣಕ್ಕಾಗಿ ಕೌಶಲ್ಯ, ಆರೋಗ್ಯ ಮತ್ತು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಲು ಸಹಾಯವಾಣಿ ತೆರೆದು ಚಾಲನೆಯನ್ನು ನೀಡಿ ಮಾತನಾಡಿದರು. ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ಎಲ್ಲ ರೀತಿಯಲ್ಲೂ ಮಾಡ್ತೀವಿ. ಯುಗಾದಿ ನಾರ್ಮಲಿ ಇಸ್ಪಿಟ್ ಆಡೋದು, ಕುಡಿಯೋದು, ಅದ್ರಲ್ಲಿ ಕಳೀತಾ ಇದ್ರು ಜನ. ಕೋಳಿ ಪಂದ್ಯ ಅಂತ ಈ ಕ್ಷೇತ್ರದ ಜನ ಈ ಥರ ಕಬಡ್ಡಿ ಆಡಿ ಆ ಥರ ಸ್ಪೆಂಡ್ ಮಾಡಿದ್ರೆ, ಅನ್ನೆಸರಿಯಾಗಿ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ. ಅದೇ ಜೊತೆ ಸುತ್ತಮುತ್ತಿನ ಜನಗಳು ಕೂಡ ಒಂದು ಒಳ್ಳೆ ಪ್ರೋಗ್ರಾಮ್ಸ್ನ ಕೊಟ್ಟು ಜನಗಳನ್ನ ಒಂದು ಕಡೆ ಒಗ್ಗೂಡಿಸಿ ಅವ್ರ ಜೊತೆ ಬೆರೆಯೋದೇ ಒಂದು ಕಾರ್ಯಕ್ರಮ ಇದು. ಇವತ್ತು ಅವರು ನನ್ನವ್ರನ್ನ ಸೇರಿಸ್ಕೊಂಡು ನಾವೆಲ್ಲ ಅವ್ರ ಜೊತೆ ಆಡೋದ್ರಿಂದ ನಂಗೆ ತುಂಬ ಖುಷಿ ಆಗ್ತದೆ. ಸರ್, ಇವತ್ತು ಹಳ್ಳಿಯಲ್ಲಿ ಹಬ್ಬದ ವಾತಾವರಣ ಅಂದರೆ ಕಬಡ್ಡಿ ಆಗ್ಬೋದು ಮತ್ತು ಇದಾಗ್ಬೋದು ಮತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಇಲ್ಲಿ ಬಂದು ಒಂದು ಸ್ವಲ್ಪ ಎಂಜಾಯ್ ಮಾಡ್ತಿದ್ದಾರೆ. ಅಂದರೆ ಇದರ ವಿಶೇಷತೆ ಇವತ್ತಿಂದನೇ ಇಲ್ಲ ಇಂದ್ರಿಂದ ಏನು ಇತ್ತ? ತುಂಬಾ ಇತ್ತು. ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಒಬ್ಬರಿಂದ ಆಗಲ್ಲ. ನಮ್ಮದು ವಿನಾಯಕ ತಂಡ ಅಂತಿದೆ, ತುಂಬ ದೊಡ್ಡ ತಂಡ ಯುವಕರದ್ದು. ಇದರಲ್ಲಿ ನಾವು ಇವಾಗ ಸೇರ್ಪಡೆ ಆಗಿದ್ದೀವಿ. ಆದರೆ ಈ ತಂಡ ತುಂಬ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದ್ರು. ಇವತ್ತು ಇದನ್ನು ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ ನಾವೆಲ್ಲ ಸೇರಿಕೊಂಡು ಇನ್ನೂ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಬಟ್ ಅವರೆಲ್ಲ ಇಲ್ದ್ರೆ ಈ ಕಾರ್ಯಕ್ರಮ ಇಲ್ಲ. ಅವ್ರು ಇಲ್ದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕೂ ಆಗೋದಿಲ್ಲ. ಹಾಗೂ ಈ ಕ್ಷೇತ್ರದ ಭಾಗಕ್ಕೆ ದಿಬ್ಬೂರಳ್ಳಿ ಕೆಳಗಡೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮದೇ ಒಂಥರ ಛಾಪ್ ಇದೆ. ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ. ಐ ಥಿಂಕ್ ತುಂಬ ಜನಕ್ಕೆ ಈಗ ಹಳ್ಳಿ ಅನ್ನೋ ತುಂಬ ಜನಕ್ಕೆ ತಿಳಿದಿರುತ್ತೆ ಅಂತ ಅರ್ಥ ಮಾಡ್ಕೊಂತಾರೆ. ಸರ್, ಕಬಡ್ಡಿ ಪಂದ್ಯಾವಳಿಗೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಏನೆಲ್ಲ ಇರ್ಬೋದು ಅಂತ? ಬಹುಮಾನ ಒಂದು ಸೈಡ್ ಇಡಿ. ನಾನು ಹೇಳೋದು, ಇವತ್ತೆಲ್ಲ ಬಂದಿರೋರಿಗೆ ಒಂದು ಬಹುಮಾನ. ಯಾಕೆಂದರೆ ಯಾರ ಮನೇಲೂ ನಾವು ಇಸ್ಪಿಟ್ ಆಡೋಕ್ಕೆ ಬಿಟ್ಟಿಲ್ಲ, ಕುಡಿಯೋಕ್ಕೆ ಬಿಟ್ಟಿಲ್ಲ. ಐ ಥಿಂಕ್ ಎಲ್ಲ ಮನೆಗಳಿಗೂ ಬಹುಮಾನ ಓದಂಗೆ. ಬಹುಮಾನ ಓನ್ಲಿ ಏನೋ ಒಂದು ರೆಕಗ್ನೈಷನ್ ಕೊಡಬೇಕು ಅಂತ. ಇಲ್ಲಿ ಯಾವ್ಯಾವ ತಂಡ ಆಡ್ತಾ ಇದೆ ಎಲ್ಲರೂ ಬಹುಮಾನ ಗೆದ್ದಂಗೆ. ಎಲ್ರಿಗೂ ಒಂದು ಏನಾದ್ರು ನಾವು ಕೊಡ್ತಾನೆ ಇದ್ದೀವಿ. ವಿಶೇಷವಾಗಿ 1, 2, 3 ಅನ್ನೋದು ಯಾವುದೋ ಒಂದು ಕ್ಷೇತ್ರಕ್ಕೆ ಕೊಡ್ತಾ ಇದ್ದೀವಿ ಅಷ್ಟೇ. ಆದರೆ ಇಲ್ಲಿ ಬಂದು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದಾರೋ ಅಷ್ಟಕ್ಕೂ ನಾವು ಅವಾರ್ಡ್ಸ್ನ ಕೊಡ್ತಾ ಇದ್ದೀವಿ. ಸರ್, ನಿಮ್ಮ ಒಂದು ಸಾರಥ್ಯದಲ್ಲಿ ಏನೆಲ್ಲ ಒಂದು ಕಾರ್ಯಕ್ರಮಗಳು ಚಾಪ್ ಮೂಡಿಸ್ತೀರಾ ಸರ್? ಚಾಪ್ ಮೂಡಿಸೋದಂತ ಏನಿಲ್ಲ, ಏನು ನಡೆಸ್ಕೊಂಡು ಹೋಗ್ತಾ ಇದೆಯೋ ಕ್ಷೇತ್ರದಲ್ಲಿ. ನಾನು ತುಂಬ ಸಲ ಹೇಳ್ತೀನಿ, ನೀವು ಸಿಂಗಪೂರ್ ಮಾಡೋದು ಬೇಡ. ಆ ಕ್ಷೇತ್ರಗಳನ್ನ ಅದೇ ರೀತಿಯಲ್ಲಿ ಅಭಿವೃದ್ಧಿ ಏನು ಮಾಡಬೇಕು ಅಂತ ಮಾಡ್ಕೊಂಡು ಹೋದರೆ ಸಾಕು. ಜನಗಳಿಗೆ ಉದ್ಯೋಗ ಕೊಡಿ, ಒಳ್ಳೆ ಎಜುಕೇಷನ್ ಕೊಡಿ, ಒಳ್ಳೆ ಮೆಡಿಕಲ್ ಕೊಡಿ. ನೀವು 3 ಕೊಟ್ಟರೆ ಐ ಥಿಂಕ್ ಜನಗಳಿಗೆ ಅವ್ರು ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಿದೆ. ಒಟ್ಟೆ ಸರ್, ಹಳ್ಳಿ ಒಂದು ಹಿಸ್ಟ್ರಿ ಹೇಳೋದಾದ್ರೆ ಸರ್ ಫೈನಲ್ ಆಗಿ ಹಳ್ಳಿ ನೀವು ಹಿಸ್ಟ್ರಿ ಅನ್ನೋಕ್ಕಿಂತನೂ ಅದು ಲೆಜೆಂಡ್ರಿ. ನಮ್ಮ ಕ್ಷೇತ್ರದಲ್ಲಿ ಬಂದಿರುವ ಅನೇಕ ಎಷ್ಟು ಜನ ಲೆಕ್ಚರರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ನಮ್ಮ ತಂದೆನೇ ಆಗಿರ್ಬೋದು, ಅಗ್ನಿಶಾಮಕ ದಳದಲ್ಲಿ ತುಂಬ ಅವ್ರದ್ದೇ ಆದ ಛಾಪ್ ಮೂಡಿಸಿದ್ದಾರೆ. ವಿಶೇಷವಾಗಿ ಈ ಊರುಗಳ ಕಡೆ ನಮ್ಮ ಊರಿಂದ ಬಂದಿರೋರು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದಾರೆ. ನಿಮ್ಗೆ ಈಗ ತಿಳಿತಾ ಇದೆ ಅಷ್ಟೇ. ಹಳ್ಳಿ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿದೆ. ಸರ್, ನಿಮ್ಮ ತಾತನವರು ಸತತವಾಗಿ 7 ಬಾರಿ ಶಾಸಕರವರು ಸರ್, ಬಹಳಷ್ಟು ಒಂದು ಕೆಲಸಗಳ ಅಭಿವೃದ್ಧಿ ಕಡೆ ಮಾಡಿದವರು. 7 ಬಾರಿ ಕಂಟೆಸ್ಟ್ ಮಾಡಿದ್ದು, 3 ಸಲ ಗೆದ್ದಿರೋದು. 2 ಕಾಂಗ್ರೆಸ್, 1 ಕಾಂಗ್ರೆಸ್ಸಿಂದ, 2 JDS ಇಂದ, 1 ಇಂಡಿಪೆಂಡೆಂಟ್ ಆಗಿ ಸೋತಿದ್ರು. ಆದರೆ ಇದು ರಾಜಕೀಯ ಅಲ್ಲ, ಇದು ನಮ್ಮ ಊರಿನ ಕಾರ್ಯಕ್ರಮ. ಇದರಲ್ಲಿ ಯಾವುದೇ ಥರ ರಾಜಕೀಯ ಇಲ್ಲ. ಇದು ಎವ್ರಿ ವರ್ಷನೂ ನಡೆಯುತ್ತೆ. ಚಿಕ್ಕ ಮಟ್ಟದಲ್ಲಿ ನಡೀತಾ ಇತ್ತು, ದೊಡ್ಡ ಮಟ್ಟದಲ್ಲಿ ಇವಾಗ ಒಂದು ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ಎವ್ರಿ 4 ವರ್ಷಕ್ಕೊಂದಾಗಿ ಈ ದೊಡ್ಡ ಮಟ್ಟದಲ್ಲಿ ಯಾವ್ದಾದ್ರು ಒಂದು ಈ ಕ್ರೀಡೆನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮುಂದಿನ ದಿನಗಳಿಂದ. ಹಳ್ಳಿ ಅನ್ನೋದು ಪ್ರತಿ ವರ್ಷನೂ ನಾವು ಮಾಡ್ತೀವಿ. ಒಂದಲ್ಲ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಕ್ಷೇತ್ರದ ವಿಶೇಷ ಏನು ಅಂದರೆ, ಹಳ್ಳಿಯಲ್ಲಿ ಅನೇಕ ಶಿಕ್ಷಕರು ಬಂದಿದ್ದಾರೆ. ಈ ಕ್ಷೇತ್ರದಲ್ಲಿ ಅನೇಕ ಶಿಕ್ಷಕರು ಇರ್ಬೋದು, ಟೀಚರ್ಸ್ ಇರ್ಬೋದು, ಮುಖ್ಯವಾಗಿ ತುಂಬ ಒಳ್ಳೆ ಆಫೀಸರ್ಸ್ ಕೂಡ ಈ ಕ್ಷೇತ್ರದಿಂದ ಬಂದಿದ್ದಾರೆ. ತುಂಬ ಜನಕ್ಕೆ ಶಿಡ್ಲಘಟ್ಟದಲ್ಲಿ ಹಳ್ಳಿ ಇದೆ ಗ್ರಾಮ ಅಂತಲೇ ಗೊತ್ತಿಲ್ಲ. ಆದರೆ ದಿಬ್ಬೂರಳ್ಳಿ ಕೆಳಗಡೆ ಹಿಂಸಂದ್ರ ಕ್ಷೇತ್ರಕ್ಕೆ ಹಳ್ಳಿ ತುಂಬ ದೊಡ್ಡ ಕೊಡುಗೆ ಇದೆ. ಎಸ್ಪೆಷಲಿ ನಮ್ಮದೊಂದು ಸಂಘಟನೆ ಇದೆ, ನಮ್ಮ ವಿನಾಯಕ ಸಂಘಟನೆ ಅಂತ ಇದೆ ನಮ್ಮದೆಲ್ಲರದು. ಈ ಸಂಘಟನೆಯಲ್ಲಿ ನಾನು ರೀಸೆಂಟಾಗಿ ಭಾಗಿಯಾಗಿದ್ದೀನಿ. ಬಟ್ ಈ ಸಂಘಟನೆ ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ. ಈಗ ಎಲ್ಲ ಬೆಳಕಿಗೆ ಬರ್ತಾ ಇದೆ ಅಷ್ಟೇ. ಆದರೆ ಇದನ್ನು ಹೇಳ್ತೀನಲ್ಲ, ಇವ್ರ ಸಪೋರ್ಟ್ ಇಲ್ದ್ರೆ ಈ ಥರ ಇವೆಂಟ್ ಮಾಡೋಕ್ಕೆ ಬರೋದಿಲ್ಲ. ಹಾಗೂ ಈ ಸುತ್ತಮುತ್ತಿನ ಜನ ಇವತ್ತೇನು ನೋಡ್ತಾ ಇದ್ದೀರಾ, ಯುಗಾದಿ ಹಬ್ಬದ ದಿವಸ ಬಂದು ಇಲ್ಲಿದ್ದು, ರಂಜಾನ್ ಸಂದರ್ಭದಲ್ಲೂ ಬಂದು ಇಲ್ಲಿದ್ದು ಎಂಜಾಯ್ ಮಾಡ್ತಾ ಇದ್ದಾರೆ. ಇದನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಕ್ಷೇತ್ರದ ಜನರಲ್ಲಿ ತುಂಬ ಬುದ್ಧಿವಂತಿದ್ದಾರೆ. ಹಾಗೂ ಯಾವುದೇ ಥರ ಪ್ರೋಗ್ರಾಮ್ ನಡೆಸಿದ್ರೆ ಒಟ್ಟುಗೂಡಿಸಿ ನಡೆಸ್ತೀವಿ. ಹಾಗೂ ವಿಶೇಷವಾಗಿ ಕಬಡ್ಡಿ ಟೂರ್ನಮೆಂಟ್ ನಡೆಸಿದ ಕಾರಣ ಏನು ಅಂದರೆ, ಈ ಹಬ್ಬಕ್ಕೆ ಸಾಮಾನ್ಯವಾಗಿ ಜೂಜಾಡಿ ಕುಡಿದು ದುಡ್ಡನ್ನ ಹಾಳು ಮಾಡ್ತಾಯಿದ್ರು. ಈ ಸಲ ಕಬಡ್ಡಿ ಪಂದ್ಯಕ್ಕೆ ಬಂದಿದ್ದಾರೆ ಎಲ್ಲ ಜನ, ಯಾರೂ ಎಲ್ಲೂ ಸ್ಪೆಂಡ್ ಮಾಡಿಲ್ಲ. ಆಯ್ತು, ಆ ರೀತಿಯಲ್ಲಿ ನಾವು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಅಂದರೆ ಸರ್, ಈ ಭಾಗದಲ್ಲಿ ಯುವಕರಿಗೆ ಬಹಳಷ್ಟು ಪ್ರೋತ್ಸಾಹ ಅಂತ ಇದು ಮಾಡ್ತಿದ್ದಾರೆ ಸರ್. ಕಬಡ್ಡಿ ಪಂದ್ಯಗಳಲ್ಲಿ ಬಹಳಷ್ಟು ಒಂದು ಹುಮ್ಮಸ್ ಕೊಡ್ತಿದ್ದಾರೆ.
ಹೌದು, ಯಾಕೆ ಅಂದರೆ ಈ ಕ್ಷೇತ್ರಕ್ಕೆ ಬೇಕಾಗಿರೋದು ಗ್ರಾಮೀಣ ಕ್ರೀಡೆಗಳು. ಗ್ರಾಮೀಣ ಕ್ರೀಡೆಯಲ್ಲಿ ಜನರಿಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಇವಾಗ ಏನಾಗ್ತಾ ಇದೆ, ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಈ ಥರ ಕ್ರೀಡೆಗಳಿಗೆ ಸ್ವಲ್ಪ ಓವರ್ಟೇಕ್ ಮಾಡ್ತಾ ಇದೆ. ಬಟ್ ಇವತ್ತಿನ ಚಿಲ್ಲಿದಾಟಲ್ ಇರ್ಬೋದು, ಗೋಲಿ ಇರ್ಬೋದು, ಅದೇ ಕಬಡ್ಡಿ ಇರ್ಬೋದು, ಇವೆಲ್ಲ ಆ್ಯಕ್ಚುಲ್ ಗ್ರಾಮೀಣ ಕ್ರೀಡೆ. ಈ ಕ್ರೀಡೆಗಳನ್ನ ಪ್ರೋತ್ಸಾಹಿಸೋದು ಒಂದು ರೀತಿಯಲ್ಲಿ ನಮ್ಮದೇ ಆದ ನಮ್ಮ ಕ್ಷೇತ್ರದಲ್ಲಿ ಯಾವಾಗಲೂ ನಿಲ್ಸ್ಕೊಂಡ್ಬಂದಿದ್ದೀವಿ, ಇವತ್ತಿಗೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಇವೆಲ್ಲ ನೋಡ್ತಿದ್ರೆ ಒಂದು ಗ್ರಾಮೀಣ ಭಾಗ ಅಂತಿಲ್ಲ, ಒಂದು ಸಿಟಿಯಲ್ಲಿ ಇದ್ದಂಗಿದೆ ಸರ್. ಇವತ್ತು ಕಬಡ್ಡಿ ಪಂದ್ಯಾವಳಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಇಷ್ಟೊಂದು ಜನ, ಇದಕ್ಕೆ ಏನು ಹೇಳ್ತೀರಾ ಸರ್? ಸ್ವಾಮಿ, ನಿಮ್ಗೆ ಯಾರು ಹೇಳಿದ್ರು ಇದು ಹಳ್ಳಿ ಅಂತ? ಇದೂ ಸಿಟಿನೇ. ಎಲ್ಲ ಸಿಟಿನೂ ನಾವು ಇಲ್ಲಿ ತಗೊಂಡ್ಬಂದಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಯಾವುದಕ್ಕೂ ಇಲ್ಲ ಇಲ್ಲ, ಮುಂದಿನ ನೀವು ನೋಡ್ತಾ ಹೋಗ್ತೀರಾ. ಒಟ್ಟಾರೆ ಸರ್ ಹಳ್ಳಿ ಹಿಸ್ಟ್ರಿ ಸರ್, ಯಾವ ಥರ ಒಂದು ಹೇಳಿ ಸರ್, ಹಳ್ಳಿಯಲ್ಲಿ ಒಂದು ಹಿಸ್ಟ್ರಿ ನೋಡೋದಾದ್ರೆ ಸರ್ ಯಾವ ಥರ ಒಂದು ಇದೆ ಅಂತ ಸರ್? ಹಿಸ್ಟ್ರಿ ಅಂತ ಹೇಳ್ತಾ ಬಂದಾಗ ಈ ಕ್ಷೇತ್ರದಲ್ಲಿ ಅನೇಕ ಲೆಕ್ಚರರ್ಸ್ ಇರ್ಬೋದು, ನಾನು ಹೇಳಿದ್ರೆ ಶಿಕ್ಷಕರು ಇರ್ಬೋದು, ಆಫೀಸರ್ಸ್ ಇರ್ಬೋದು, ಆಮೇಲೆ ಮಕ್ಕಳು ಕೂಡ ಅಷ್ಟೇ. ಈ ಕ್ಷೇತ್ರದ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ. ಈ ರೀತಿಯಲ್ಲಿ ನಮ್ಮ ಜನರು ತುಂಬಾ ಬುದ್ಧಿವಂತಿದ್ದಾರೆ. ಅವ್ರಿಗೆ ಅವರೇ ಆದ ಆಪರ್ಚುನಿಟಿಗಳನ್ನು ಕೊಡ್ತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಅದನ್ನ ತಲುಪಿಸೋ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಸರ್ ತಾವು ಹೇಳಿದ್ರೆ ಯುಗಾದಿ ಒಂದು ಸ್ವೀಟ್ ಆಗೋದು ಅದು ಇದು ಅಂತ, ಬಟ್ ಎಲ್ಲ ಒಂದು ಫ್ಯಾಮಿಲಿ ಬಂದು ಇಲ್ಲ ಒಂದು ಎಂಜಾಯ್ಮೆಂಟ್ ಮಾಡ್ತಿದಾರಲ್ಲ ಸರ್, ಅದಕ್ಕೆ ಏನು ಹೇಳ್ತೀರಿ ಸರ್? ನಾನು ಹೇಳ್ತೀನಲ್ಲ, ಇದು ಈ ವರ್ಷ ಮಾಡ್ತಾ ಇರೋದಲ್ಲ, ತುಂಬಾ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ. ನಿಮ್ಗೆ ಈ ವರ್ಷ ಗೊತ್ತಾಗ್ತಾ ಇದೆ ಅಷ್ಟೇ. ಈ ಕ್ಷೇತ್ರದ ಜನಕ್ಕೆ ತುಂಬಾ ಈ ಕ್ಷೇತ್ರಕ್ಕೆ ಬಂದು ಎಂಜಾಯ್ ಮಾಡೋದು, ಇದನ್ನು ಮೊದಲನೇ ಕಬಡ್ಡಿ ಪಂದ್ಯಾವಳಿ ಏನಲ್ಲ, ತುಂಬಾ ವರ್ಷಗಳಿಂದ ನಡೆದಿದೆ. ಇವತ್ತು ಸ್ವಲ್ಪ ಅದಕ್ಕೆ ಮೆರುಗು ಕೊಟ್ಟಿದ್ದೀವಿ, ನಮ್ಮೆಲ್ಲ ಜನ ಸೇರ್ಕೊಂಡು ಮೆರುಗು ಕೊಟ್ಟಿದ್ದೀವಿ. ಒಟ್ಟೆ ಸರಿ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಾವಿರಾರು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದಾರೆ ಸರ್. ಅವ್ರಿಗೆ ಏನು ಹೇಳೋದ್ರಿ ಸರ್? ಏನಿಲ್ಲ, ಚೆನ್ನಾಗಿ ಓದಿ, ತಂದೆ ತಾಯಿಯಿಂದ ಚೆನ್ನಾಗಿ ನೋಡ್ಕೊಳ್ಳಿ. ಯಾರು ಹಿರಿಯರಿದ್ದಾರೆ ಎಲ್ಲ ಮಕ್ಕಳಿಗೆ ಸಪೋರ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ಅವ್ರನ್ನ ಜಾಸ್ತಿ ಪ್ರೆಷರ್ ತರಕ್ ಹೋಗ್ಬೇಡಿ. ಈಗ SSLC ಎಕ್ಸಾಮ್ಸ್ ನಡೀತಾ ಇದೆ, ಅವ್ರ ಮಕ್ಕಳ ಮೇಲೆ ಜಾಸ್ತಿ ಪ್ರೆಷರ್ ತರಕ್ ಹೋಗ್ಬೇಡಿ. ಯಾಕಂದ್ರೆ ಆ ಮಕ್ಕಳು PUC ಮಕ್ಕಳೇ ಮುಂದಿನ ನಿಮ್ನೆಲ್ಲ ನೋಡ್ಕೊಳ್ಳೋದು. ತಂದೆ ತಾಯಿಗಳು ಅರ್ಥ ಮಾಡ್ಕೊಬೇಕು, ಹಾಗೂ ಮಕ್ಕಳು ಕೂಡ ಅರ್ಥ ಮಾಡ್ಕೊಬೇಕು. ಅವ್ರು ಯಾವುದೇ ತರ ಪ್ರಾಬ್ಲಮ್ ಮಾಡ್ಕೊಳ್ಳೋದಾಗ್ಲಿ ಅದೆಲ್ಲ ಮಾಡ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಒಂದ್ಸರಿ ಅದರ ಪ್ರಾಬ್ಲಮ್ ಮಾಡ್ಕೊಂಡ್ರೆ ತಿರ್ಗಿ LKG ಇಂದ ತಿರ್ಗಾ ಓದ್ಬೇಕು. ಸೊ LKG ಇಂದ ಓದೋದು ಬೇಡ ಅಂದ್ರೆ ಏನು ಮಾಡ್ಕೊಳ್ಳೋದ ಕಷ್ಟಪಟ್ಟು ಓದಿ ಚೆನ್ನಾಗಿ ಮಕ್ಕಳನ್ನ ತಂದೆ ತಾಯಿ ನೋಡ್ಕೊಳ್ಳಿ. ಅಂದ್ರೆ ಸರ್ ಇವತ್ತು ನಿಮ್ಮ ಒಂದು ಸಹಾಯವಾಣಿ ಹೆಲ್ಪ್ ಲೈನ್ ಅಂತೇಳಿ ಇವತ್ತು ಒಂದು ಚಾಲನೆ ಕೊಟ್ರಿ ಸರ್, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ಬೋದು ಸರ್? ನಾವು ಒಂದೇನು ಚಾಲನೆ ಕೊಟ್ಟಿಲ್ಲ, ತುಂಬಾ ವರ್ಷಗಳಿಂದ ಇದೆ. ಇದನ್ನ ಏನಕ್ಕೆ ತಗೊಂಡ್ಬರ್ತಾ ಇದ್ದಾನೆ, ಈ ಕ್ಷೇತ್ರದಲ್ಲಿ ನನಗೆ ಗೊತ್ತಾಗಿದ್ದು ಸೆಕೆಂಡ್ PU ಹಾಗೂ SSLC ಮಕ್ಕಳು ತುಂಬಾ ಜನ ಪಾಸ್ಔಟ್ ಆಗಿಲ್ಲ. ಆ ಮಕ್ಕಳು ಜಾಬ್ಸ್ಗೋಸ್ಕರ ಹುಡುಗಾಡ್ತಾ ಇದ್ದಾರೆ, ತುಂಬಾ ಕಷ್ಟಪಟ್ಟು ಓದ್ತಾನೂ ಇದ್ದಾರೆ. ಬಟ್ ಎಷ್ಟೋ ಮಕ್ಕಳು ಅವ್ರ ರೀತಿಯಲ್ಲಿ ಓದಕ್ ಆಗ್ತಾ ಇಲ್ಲ. ಸೊ ಅವ್ರಿಗೆ ಜಾಬ್ಸ್ ಬೇಕು ಅಂದಾಗ ಬೆಂಗಳೂರಲ್ಲಿ ಯಾವುದೇ ಅವ್ರಿಗೆ ಒಂದು ವೇದಿಕೆ ಸಿಗ್ತಾ ಇಲ್ಲ. ಆ ವೇದಿಕೆ ಕಲ್ಪಿಸೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ಈಗ ನೀವು ಮುಂದಿನ ವರ್ಷ ಯಾವ ತರ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ ಸರ್? ಕಂಟಿನ್ಯೂ ಅಂತ ಏನಿಲ್ಲ, ನಮ್ ಜನ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ನಾನಿಲ್ಲ ಅಂದ್ರೆ ನಮ್ಮ PD ಸ್ಟಾರ್ಟ್ ಮಾಡ್ಕೊಂಡು ಹೋಗುತ್ತೆ, ನಮ್ಮ ಜನಗಳು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಎಲ್ಲೂ ಇದೆ ಹೇಳೋದಲ್ಲ, ಇದು ನಾನ್ ಸ್ಟಾರ್ಟ್ ಮಾಡಿದ್ದಲ್ಲ, ಇದೊಂದು ತಲಾಂತರದಿಂದ ನಡ್ಕೊಂಡ್ ಬಂದಿದ್ರು, ನಾವು ನಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಒಟ್ಟಾರೆ ಸರ್ ಈ ಜನಕ್ಕೆ ಏನ್ ಹೇಳ್ತೀರಿ ಸರ್? ಇಷ್ಟೊಂದು ಎಲ್ಲ ಎಂಜಾಯ್ ಮಾಡಿ, ನಮ್ ಜೊತೆ ಬಂದಿದ್ದೀರಾ, ಯಾರು ಗಲಾಟೆಗಳು ಮಾಡ್ಕೊಂಬೇಡಿ. ಇದೇ ರೀತಿ ಮುಂದಿನ ವರ್ಷನೂ ಮಾಡ್ತಾ ಹೋಗ್ತೀವಿ. ಎಲ್ಲ ನೀವು ನಮ್ಮ ಜೊತೆ ಸಹಕರಿಸಿ ಅಂತ ಹೇಳ್ತೀವಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು.